ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಕಲ್ಕಿ ಸಿನಿಮಾ ರಿಲೀಸ್ ಆಗಿ 8ರಿಂದ 9 ದಿನಗಳು ಕಳೀತಾ ಬಂದಿದೆ. ಇಡೀ ವಿಶ್ವದಾದ್ಯಂತ ಈ ಸಿನಿಮಾ ಒಂದು ಭರ್ಜರಿ ಕಲೆಕ್ಷನನ್ನು ಮಾಡಿಕೊಳ್ಳುವ ಮೂಲಕ ನಟ ಪ್ರಭಾಸ್ ಅಭಿನಯದ ಈ ಹಿಂದಿನ ಚಿತ್ರ ಸಾಲಾರ್ ಚಿತ್ರದ ರೆಕಾರ್ಡನ್ನು ಕೇವಲ 8 ದಿನದಲ್ಲೇ ಈ ಚಿತ್ರ ಬ್ರೇಕ್ ಮಾಡಿದೆ ಎನ್ನುವ ಒಂದಷ್ಟು ಮಾಹಿತಿಗಳನ್ನು ಟ್ರೇಡ್ ಎಕ್ಸ್ಪರ್ಟ್ಗಳು ಕೊಡ್ತಾ ಇರುವಂಥದ್ದು. ಏನು ಸಾಲಾರ್ ಸಿನಿಮಾ 700 ಕೋಟಿಗೂ ಅಧಿಕ ಕಲೆಕ್ಷನನ್ನು ಮಾಡಿಕೊಂಡಿತ್ತು. ಆ ರೆಕಾರ್ಡನ್ನು ಕಲ್ಕಿ ಸಿನಿಮಾ, ಪ್ರಭಾಸ್ದೇ ಸಿನಿಮಾ ಬ್ರೇಕ್ ಮಾಡಿದೆ ಅಂತ ಹೇಳಲಾಗ್ತದೆ. 700 ಕೋಟಿ ಕಲೆಕ್ಷನನ್ನು ಈಗ ಆಲ್ರೆಡಿ ದಾಟಿ ಮುನ್ನುಗ್ತಾ ಇದೆ ಕಲ್ಕಿ ಚಿತ್ರದ ಕಲೆಕ್ಷನ್. ಒಂದು ದೊಡ್ಡ ತಾರಾಬಳಗ, ಅದರ ಜೊತೆಗೆ ಚಿತ್ರದ ಪ್ರಮೋಷನ್ ವಿಚಾರದಲ್ಲೂ ಚಿತ್ರತಂಡ ಹಿಂದೆ ಬಿದ್ದಿರಲಿಲ್ಲ. ಸಾಕಷ್ಟು ವಿಭಿನ್ನ ರೀತಿಯಲ್ಲಿ ಪ್ರಮೋಷನನ್ನು ಮಾಡಿತ್ತು. ಈ ಚಿತ್ರಕ್ಕೆ ಪ್ರಮೋಷನ್ಗಿಂತ ಹೆಚ್ಚಾಗಿ ಈ ಚಿತ್ರದ ಸ್ಟಾರ್ ಕಾಸ್ಟನ್ನು ನೋಡಿದಾಗ ಅಭಿಮಾನಿಗಳು ಸಿನಿಮಾ ಹೆಂಗಾದರೂ ಇರಲಿ ಒಂದು ಸಾರಿ ಸಿನಿಮಾ ನೋಡಿಬಿಡೋಣ ಎನ್ನುವ ಆಲೋಚನೆಗೆ ಬರೋದಂತೂ ಸತ್ಯ. ಯಾಕಂದರೆ ಈ ಚಿತ್ರದ ಸ್ಟಾರ್ ಕಾಸ್ಟ್ ಅಷ್ಟು ಅದ್ಭುತವಾಗಿ ಸೆಲೆಕ್ಟ್ ಮಾಡಲಾಗಿತ್ತು. ಮುಖ್ಯ ಪಾತ್ರದಲ್ಲಿ ಪ್ರಭಾಸ್ ಹಾಗೂ ದೀಪಿಕಾ ಪಡುಕೋಣೆ ನಟಿಸಿದರೆ, ಇನ್ನು ಮಿಕ್ಕುಳಿದ ತಾರಾಬಣಗದಲ್ಲಿ ಅಮಿತಾಬ್ ಬಚ್ಚನ್ ಅವರಿದ್ದರು, ದಿಶಾ ಪಟಾನಿ ಅವರಿದ್ದರು, ಕಮಲ್ ಹಾಸನ್ ಅವರಿದ್ದರು. ಹೀಗೆ ಸಾಕಷ್ಟು ತಾರೆಗಳನ್ನು ಒಳಗೊಂಡಂತಹ ಈ ಚಿತ್ರವನ್ನು ಎಲ್ಲ ನಟರ ಅಭಿಮಾನಿಗಳು ನೋಡ್ತಾ ಇರುವ ಕಾರಣಕ್ಕೆ ಚಿತ್ರದ ಕಲೆಕ್ಷನ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಅದರಲ್ಲೂ ಕರ್ನಾಟಕದ ವಿಚಾರಕ್ಕೆ ಬಂದರೆ, ಆಫ್ಟರ್ ಕಾಟೇರ ಕಳೆದ ವರ್ಷ ಡಿಸೆಂಬರ್ನಲ್ಲಿ ರಿಲೀಸ್ ಆಗಿದ್ದಂತಹ ನಟ ದರ್ಶನ್ ಅವರ ಅಭಿನಯದ ಕಾಟೇರ ಚಿತ್ರ ಆದ ನಂತರ ಕನ್ನಡದಲ್ಲಿ ಅಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನು ಇದುವರೆಗೂ ಸಹ ಯಾವ ಚಿತ್ರವೂ ಕೂಡ ಪಡೆದುಕೊಂಡಿಲ್ಲ ಅನ್ನೋದಂತೂ ಸತ್ಯ. ನಾವು ವಿನಯ್ ರಾಜ್ಕುಮಾರ್ ಅವರ ಒಂದು ಸರಳ ಪ್ರೇಮ ಕಥೆ ಆವ್ರೇಜ್ ಹಿಟ್, ಅದಾದಮೇಲೆ ಯುವರಾಜ್ ಕುಮಾರ್ ಅಭಿನಯದ ಯುವ ಚಿತ್ರ, ಅದು ಕೂಡ ಆವ್ರೇಜ್ ಹಿಟ್ ಅಂತ ಹೇಳಲಾಗುತ್ತೆ. ಅದಾದಮೇಲೆ ಕರ್ನಾಟಕ ದಮನಕ, ಅದು ಕೂಡ ಆವ್ರೇಜ್ ಹಿಟ್ ಅಂತ ಹೇಳಲಾಗುತ್ತೆ. ದೊಡ್ಡ ಮಟ್ಟದ ಹಿಟ್ಟನ್ನು ಕೊಟ್ಟಂತಹ ಚಿತ್ರ ಅಂದರೆ ಕಾಟೇರ ಆದಮೇಲೆ ಯಾವ ಚಿತ್ರ ಕೂಡ ಆ ಸಾಲಿನಲ್ಲಿ ಇದುವರೆಗೂ ಆಲ್ಮೋಸ್ಟ್ 6 ತಿಂಗಳು ಮುಗಿತಾ ಬಂದಿದೆ. 2024ರಲ್ಲಿ ಯಾವುದೂ ಕೂಡ ಆಗಿಲ್ಲ. ಆದರೆ ಪರಿಸ್ಥಿತಿ ಹೀಗಿರುವಂತಹ ಸಂದರ್ಭದಲ್ಲಿ ಬೇರೆ ಭಾಷೆಯ ಚಿತ್ರಗಳು ಕನ್ನಡ ಮಾರ್ಕೆಟನ್ನು ಆಕ್ರಮಣ ಮಾಡಿಕೊಳ್ಳೋದು ಸರ್ವೇ ಸಾಮಾನ್ಯ. ಯಾಕಂದರೆ ನಮ್ಮಲ್ಲಿ ಸಿನಿಮಾಗಳು ಇಲ್ಲ. ಸಿನಿಮಾಗಳು ರಿಲೀಸ್ ಆಗೋದಕ್ಕೆ, ಸೂಪರ್ ಸ್ಟಾರ್ಗಳ ಸಿನಿಮಾಗಳು ರಿಲೀಸ್ ಆಗೋದಕ್ಕೆ ಇನ್ನೂ 1 ತಿಂಗಳು ಆಲ್ಮೋಸ್ಟ್ ಬೇಕಾಗಬಹುದು. ಒಬ್ಬೊಬ್ಬರೇ ನಿಧಾನಕ್ಕೆ ಡೇಟನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ. ಕಲ್ಕಿ ಚಿತ್ರ ಕನ್ನಡದಲ್ಲಿ 444 ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗಿತ್ತು. ವಿಶೇಷ ಏನಪ್ಪ ಅಂತಂದರೆ, ಪ್ರತಿ ಸಾರಿ ಪರಭಾಷೆಯ ಚಿತ್ರಗಳು ರಿಲೀಸ್ ಆದಾಗ ನಾವು ಇದೇ ಕಂಪ್ಲೇಂಟನ್ನು ಮಾಡ್ತೀವಿ. ಈ ಚಿತ್ರ ಕೂಡ ರಿಲೀಸ್ ಆದಾಗ ಇದೇ ಕಂಪ್ಲೇಂಟ್ ಆಗಿತ್ತು. ಏನಪ್ಪ ಅಂತಂದರೆ, ಡಬ್ಬಿಂಗನ್ನು ಇಲ್ಲಿ ವಿರೋಧ ಮಾಡ್ತಾ ಇದ್ರು ಸಹ ಡಬ್ಬಿಂಗ್ ಚಿತ್ರಗಳು ರಿಲೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಕನ್ನಡದಲ್ಲಿ ಕಲ್ಕಿ ಚಿತ್ರ ರಿಲೀಸ್ ಆದಮೇಲೆ, ಕನ್ನಡದಲ್ಲಿ ಕಲ್ಕಿ ಅಲ್ಲ, ಬೇರೆ ಯಾವುದೇ ಭಾಷೆಯ ಚಿತ್ರ ಕನ್ನಡಕ್ಕೆ ಡಬ್ ಮಾಡಿ ರಿಲೀಸ್ ಆದಮೇಲೆ ಬೇರೆ ಭಾಷೆಯ ಚಿತ್ರಗಳನ್ನು ಅಂದರೆ ಮೂಲ ಭಾಷೆ ತೆಲುಗು ಅಥವಾ ತಮಿಳು, ಮಲಯಾಳಂ, ಹಿಂದಿ ಈ ಭಾಷೆಗಳಲ್ಲಿ ರಿಲೀಸ್ ಮಾಡಬಾರ್ದು ಎನ್ನುವ ಕೂಗು ಕೇಳಿ ಬರ್ತಾನೆ ಇದೆ. ಆದರೂ ಕೂಡ ಅದಕ್ಕೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳದಂಗೆ ಪರಭಾಷೆಯ ಚಿತ್ರಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲ ಭಾಷೆಯಲ್ಲೂ, ಕನ್ನಡ ಸೇರಿದಂತೆ ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಹೀಗೆ ಪ್ಯಾನ್ ಇಂಡಿಯಾ ಚಿತ್ರಗಳು ಅಂತ ರಿಲೀಸ್ ಆಗುವ ಎಲ್ಲ ಸಿನಿಮಾಗಳು ಎಲ್ಲ ಭಾಷೆಯಲ್ಲೂ ಸಹ ಕರ್ನಾಟಕದಲ್ಲಿ ರಿಲೀಸ್ ಆಗುತ್ತೆ. ಅದೇ ಥರ ಕರ್ನಾಟಕದಲ್ಲಿ ಕಲ್ಕಿ ಚಿತ್ರ ಕೂಡ ರಿಲೀಸ್ ಆಗಿತ್ತು ಎಲ್ಲ ಭಾಷೆಯಲ್ಲೂ. ಒಂದು 444 ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗಿತ್ತು ಕರ್ನಾಟಕದಲ್ಲಿ ಈ ಸಿನಿಮಾ. ಅದರಲ್ಲಿ 444 ಸ್ಕ್ರೀನ್ಗಳಲ್ಲಿ 100 ಸ್ಕ್ರೀನ್ಗಳು ಕನ್ನಡ ವರ್ಷನ್ನ ಕಲ್ಕಿ ಚಿತ್ರವನ್ನು ಪ್ರದರ್ಶನ ಮಾಡಿದ್ವು. ಆ 100 ಸ್ಕ್ರೀನ್ಗಳಲ್ಲಿ ಅಂದರೆ ಕನ್ನಡ ವರ್ಷನ್ ಕಲ್ಕಿ ಸಿನಿಮಾದಿಂದ ಕರ್ನಾಟಕದಲ್ಲಿ ಆಗಿರುವ ಕಲೆಕ್ಷನ್, ಅದರ ಜೊತೆಗೆ ಓವರಾಲ್ ಕರ್ನಾಟಕದಲ್ಲಿ ಕಲ್ಕಿ ಚಿತ್ರ ಇದುವರೆಗೂ ಮಾಡಿರುವ ಕಲೆಕ್ಷನ್ ಎಲ್ಲರ ಹುಬ್ಬೇರುವಂತೆ ಮಾಡಿದೆ. ಯಾಕಂತಂದರೆ ಆಫ್ಟರ್ ಜೈಲರ್ ಪ್ರಥಮ ಸ್ಥಾನದಲ್ಲಿದೆ. ಇವತ್ತರೆಗೂ ಕೂಡ 34ರಿಂದ 35 ಕೋಟಿ ರೂಪಾಯಿ ಕಲೆಕ್ಷನನ್ನು ಮಾಡ್ಕೊಂಡಿತ್ತು ಪರಭಾಷೆಯ ಚಿತ್ರ ಒಂದು ಕರ್ನಾಟಕದಲ್ಲಿ. ಇದೀಗ ಕಲ್ಕಿ ಚಿತ್ರ 28 ಕೋಟಿಗೂ ಅಧಿಕ ಕಲೆಕ್ಷನನ್ನು ಮಾಡಿಕೊಳ್ಳುವ ಮೂಲಕ ಇನ್ನೇನು ಕೆಲವೇ ದಿನಗಳಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಜೈಲರ್ ಚಿತ್ರದ ಕಲೆಕ್ಷನ್ ರೆಕಾರ್ಡನ್ನು ಕರ್ನಾಟಕದ ಮಟ್ಟಕ್ಕೆ ಮುರಿಯುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನಾನು ಆಗಲೇ ಹೇಳ್ದಂಗೆ 444 ಸ್ಕ್ರೀನ್ನಲ್ಲಿ ಕಲ್ಕಿ ಚಿತ್ರ ರಿಲೀಸ್ ಆಗಿತ್ತು. ಅದರಲ್ಲಿ 100 ಸ್ಕ್ರೀನ್ಗಳು ಕನ್ನಡದಲ್ಲಿ ಚಿತ್ರ ರಿಲೀಸ್ ಆಗಿತ್ತು. ಈ 100 ಸ್ಕ್ರೀನ್ಗಳಲ್ಲಿ ನಿನ್ನೆ ಕೂಡ ಆಗಿರುವಂತಹ ಕಲೆಕ್ಷನನ್ನು ನೋಡೋದಾದರೆ 12 ಲಕ್ಷ ರೂಪಾಯಿ ಕಲೆಕ್ಷನ್ ನಿನ್ನೆ ಆಗಿದೆ. ಒಟ್ಟಾರೆ ಕಳೆದ 7-8 ದಿನಗಳಿಂದ ಕಲ್ಕಿ ಚಿತ್ರದ ಕಲೆಕ್ಷನ್ ಕನ್ನಡ ವರ್ಷನ್ನಲ್ಲಿ ಕರ್ನಾಟಕದಲ್ಲಿ ಆಗಿರೋದು 3.24 ಕೋಟಿ. ಇದು ಕನ್ನಡ ವರ್ಷನ್ನ ಕತೆ. ಇದಾದ ನಂತರ
ತೆಲುಗು ವರ್ಷನ್ಗೂ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ನಿನ್ನೆ ಒಂದೇ ದಿನ ತೆಲುಗು ವರ್ಷನ್ನ ಕಲ್ಕಿ ಚಿತ್ರ 1 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಇದುವರೆಗೂ ಚಿತ್ರ ರಿಲೀಸ್ ಆದಾಗಿಂದ ಇಲ್ಲಿಯವರೆಗೂ ಸಹ ತೆಲುಗು ವರ್ಷನ್ನ ಕಲ್ಕಿ ಚಿತ್ರ ಕರ್ನಾಟಕದಲ್ಲಿ ಮಾಡಿರುವ ಕಲೆಕ್ಷನ್ 19.52 ಕೋಟಿ. ಇನ್ನು ಹಿಂದಿ ಹಾಗೂ ತಮಿಳು ವರ್ಷನ್ಗೂ ಕೂಡ ಕರ್ನಾಟಕದಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಂತಲೇ ಹೇಳಬೇಕು. ಒಟ್ಟಾರೆ ಈ 8 ದಿನಗಳಲ್ಲಿ ಹಿಂದಿ ವರ್ಷನ್ನ ಚಿತ್ರ ಕರ್ನಾಟಕದಲ್ಲಿ 3.62 ಕೋಟಿ ಕಲೆಕ್ಷನನ್ನು ಮಾಡಿದರೆ ತಮಿಳು ವರ್ಷನ್ನಿಂದ 60 ಲಕ್ಷ ರೂಪಾಯಿ ಕಲೆಕ್ಷನ್ ಬಂದಿದೆ. ಓವರಾಲ್ ಕರ್ನಾಟಕದಲ್ಲಿ ಇದುವರೆಗೂ ಕಲ್ಕಿ ಚಿತ್ರ ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಕಲೆ ಹಾಕಿರುವ ಒಟ್ಟು ಮೊತ್ತ 28.28 ಕೋಟಿ ರೂಪಾಯಿ. ನಾನು ಆಗಲೇ ಹೇಳ್ದಂಗೆ ರಜನಿಕಾಂತ್ ಅವರ ಸಿನಿಮಾದ ಕಲೆಕ್ಷನ್, ಜೈಲರ್ ಸಿನಿಮಾದ ಕಲೆಕ್ಷನ್ ಕರ್ನಾಟಕದಲ್ಲಿ 34ರಿಂದ 35 ಕೋಟಿ ಆಗಿತ್ತು. ಆದರೆ ಕಲ್ಕಿ ಚಿತ್ರದ ಕಲೆಕ್ಷನ್ 28 ಕೋಟಿ ಆಲ್ರೆಡಿ ದಾಟಿದೆ. ಇನ್ನೇನು ಈ ವಾರ ಮುಗಿಯುವಷ್ಟರಲ್ಲಿ, ಮುಂದಿನ ಶುಕ್ರವಾರ ಬರುವಷ್ಟರಲ್ಲಿ ಕಲ್ಕಿ ಚಿತ್ರದ ಕಲೆಕ್ಷನ್ ಜೈಲರ್ ಚಿತ್ರದ ಕಲೆಕ್ಷನ್ಗಿಂತ ಹೆಚ್ಚಾಗುತ್ತೆ. ಜೈಲರ್ ಚಿತ್ರದ ರೆಕಾರ್ಡನ್ನು ಬ್ರೇಕ್ ಮಾಡುತ್ತೆ ಅಂತ ಟ್ರೇಡ್ ಅನಲಿಸ್ಟ್ ಹಾಗೂ ಎಕ್ಸ್ಪರ್ಟ್ಗಳು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಕರ್ನಾಟಕದ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ನೋಡಿದಾಗ ಖುಷಿ ಆಗುತ್ತೆ. ಆದರೆ ಅದಕ್ಕಿಂತ ಹೆಚ್ಚು ಖುಷಿ ನಮ್ಗೆ ಯಾವಾಗ ಆಗುತ್ತೆ ಅಂದರೆ ಈ ತರಹದ ಕಲೆಕ್ಷನ್ ಕನ್ನಡದೇ ಸಿನಿಮಾ ಮಾಡಿದಾಗ ನಮಗೆ ಖುಷಿ ಆಗುತ್ತೆ. ನಾನು ಹೇಳ್ದಂಗೆ ಆಫ್ಟರ್ ಕಾಟೇರ ಯಾವ ಸಿನಿಮಾ ಕೂಡ ಅಷ್ಟು ದೊಡ್ಡ ಮಟ್ಟದ ಸಕ್ಸಸ್ ಆಗಿಲ್ಲ. ಕರ್ನಾಟಕದಲ್ಲಿ ಅದು ಕನ್ನಡದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಇರುವ ಸಿನಿಮಾಗಳು ಬೇಕು ಅಂತ ಜನ ಆಡಿಯನ್ಸ್ ಕೇಳ್ತಾರೆ. ಆದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಇರುವ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಕನ್ನಡದಲ್ಲಿ ಬಂದಿಲ್ಲ ಅಂತಂದ್ರೂ ಕೂಡ ಆಗೊಂದು ಈಗೊಂದು ಬರುವ ಚಿತ್ರಗಳನ್ನು ಸಹ ಚಿತ್ರಮಂದಿರಕ್ಕೆ ಬಂದು ನೋಡ್ತಾ ಇಲ್ಲ. ಹಾಗಾಗಿ ಕನ್ನಡ ಚಿತ್ರರಂಗದ ಸ್ಥಿತಿ 6 ತಿಂಗಳಲ್ಲಿ 150ಕ್ಕೂ ಅಧಿಕ ಸಿನಿಮಾಗಳು ರಿಲೀಸ್ ಆಗಿದ್ರೂ ಸಹ ಇನ್ನೂ ಕೂಡ ಚಿಂತಾಜನಕವಾಗೇ ಇದೆ. ಆದರೆ ಪರಭಾಷೆಯ ಚಿತ್ರಗಳು ಕರ್ನಾಟಕದಲ್ಲಿ ಉತ್ತಮವಾದಂಥ ಕಲೆಕ್ಷನನ್ನು ಮಾಡ್ಕೊಳ್ತಾ ಇದ್ದಾವೆ. ಮಾಡಿಕೊಳ್ಳೋದಕ್ಕೆ ಎಲ್ಲ ರೀತಿಯ ಡೋರ್ಗಳನ್ನು ಓಪನ್ ಮಾಡಿ ಕರ್ನಾಟಕ ಕುಳಿತುಕೊಂಡಿದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಏನನ್ಸುತ್ತೆ ನಿಮಗೆ ಕನ್ನಡ ಚಿತ್ರರಂಗದ ಬಗ್ಗೆ ಹಾಗೂ ಕಲ್ಕಿ ಚಿತ್ರದ ಕರ್ನಾಟಕದ ಕಲೆಕ್ಷನ್ ಬಗ್ಗೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.